ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ಕುಮಾರಿ ಸಂಪ್ರದಾ ಪಾಟೀಲ್ ಅವರ ಭರತನಾಟ್ಯ ರಂಗಪ್ರವೇಶ ಜರುಗಿತು. ವಿದುಷಿ ಡಾಕ್ಟರ್ ತನುಜಾ ರಾಜ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರ್ನಾಟಕ ಕಲಾಶ್ರೀ ಗುರು ಶ್ರೀಮತಿ ಸವಿತಾ ಅರುಣ್, ಕರಿಯಪ್ಪ ಸಾವೂರು, TV5 ಸಹ ಸಂಪಾದಕ ದಶರಥ್ ಸಾವೂರು, ಕಾಲಯೋಗಿ ಗುರು ಪುಲಿಕೇಶಿ ಕಸ್ತೂರಿ ಗುರು, ಶ್ರೀಮತಿ ಪ್ರವೀಣಾ ಪ್ರೇಮದಾಸ್ ಭಾಗಿಯಾಗಿದ್ದರು. 10 ವರ್ಷದ ಸಂಪ್ರದಾ ಪಾಟೀಲ್ ರಂಗಪ್ರವೇಶ ಮೆಚ್ಚುಗೆಗೆ ಪಾತ್ರವಾಯಿತು. ಮನೋಜ್ಞ ಭರತನಾಟ್ಯ ಎಲ್ಲರ ಗಮನ ಸೆಳೆಯಿತು. ಶಿಲ್ಪಾ ಹಾಗೂ ಸುನಿಲ್ ಪಾಟೀಲ್ ಪುತ್ರಿ ಇಂದು ಅಧಿಕೃತವಾಗಿ ಸಂಪ್ರದಾ ಪಾಟೀಲ್ ನಾಟ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನಮಗೆ ಕನ್ಫ್ಯೂಷನ್ ಇತ್ತು, ಏನು ಮಾಡಿಸೋದು, ಹೆಂಗಿರುತ್ತೆ ನಮ್ಗೆ ಇದ್ರ ಬಗ್ಗೆ ಏನೂ ಇದು ಇರಲಿಲ್ಲ. ಮ್ಯಾಮ್ನ ಕೂರಿಸಿ ನಮ್ಮಿಬ್ಬರಿಗೆ ಮಾತಾಡಿ ನಾವು ನನ್ನಂತೂ ಒಂದು 10-15 ಅರಂಗೇಟಮ್ಸಿಗೆ ಕರ್ಕೊಂಡೋಗಿ ಹೆಂಗಿರುತ್ತೆ ನನಗೆ ಒಂದು ಅವಾಗ ಗೊತ್ತಾಯ್ತು, ಓ ಇದು ಹಿಂಗಿರ್ತಾ, ಎದಕ್ಕೆ ಇದು ಮಾಡ್ತಾರೆ, ಎಷ್ಟು ಇದ್ರದ್ದು ವ್ಯಾಲ್ಯೂ ಏನು, ಇದ್ರದ್ದು ಇದೇನು ಎಲ್ಲ ಅರ್ಥ ಆಗಿ ಓಕೆ ಮಾಡಿಸೋಣ ಒಂದು ಇದರಲ್ಲಿ ಅಂದ್ಕೊಂಡು ಮ್ಯಾಮ್ ಆಶೀರ್ವಾದ ಅವರು ಚೆನ್ನಾಗಿ ಮ್ಯಾಮು ನಮ್ಮ ಸಂಜು ಅವ್ರ ಮಗಳು ಇಬ್ಬರು ತುಂಬ ಸಪೋರ್ಟ್. ಅವ್ರು ಇವತ್ತಕ್ಕೆ ಏನು ಮಾಡ್ಯಾಳ ಅವಳಿಗೆ ಇವತ್ತು ಅಷ್ಟು ಕ್ಲಾಪ್ಸ್ ಅವರಿಬ್ಬರಿಗೆ ಸಲ್ಬೇಕು ಅಷ್ಟು. ನಮ್ಮ ಫಸ್ಟ್ ಮ್ಯಾಮ್ ಅಪ್ರೋಚ್ ಮಾಡಿದಾಗ ನಮಗೆ ಕನ್ಫ್ಯೂಷನ್ ಇತ್ತು, ಏನು ಮಾಡಿಸೋದು, ಹೆಂಗಿರುತ್ತೆ ನಮ್ಗೆ ಇದ್ರ ಬಗ್ಗೆ ಏನೂ ಇದು ಇರಲಿಲ್ಲ. ಮ್ಯಾಮ್ನ ಕೂರಿಸಿ ನಮ್ಮಿಬ್ಬರಿಗೆ ಮಾತಾಡಿ ನಾವು ನನ್ನಂತೂ ಒಂದು 10-15 ಅರಂಗೇಟಮ್ಸಿಗೆ ಕರ್ಕೊಂಡೋಗಿ ಹೆಂಗಿರುತ್ತೆ ನನಗೆ ಒಂದು ಅವಾಗ ಗೊತ್ತಾಯ್ತು, ಓ ಇದು ಹಿಂಗಿರ್ತಾ, ಎದಕ್ಕೆ ಇದು ಮಾಡ್ತಾರೆ, ಎಷ್ಟು ಇದ್ರದ್ದು ವ್ಯಾಲ್ಯೂ ಏನು, ಇದ್ರದ್ದು ಇದೇನು ಎಲ್ಲ ಅರ್ಥ ಆಗಿ ಓಕೆ ಮಾಡಿಸೋಣ ಒಂದು ಇದರಲ್ಲಿ ಅಂದ್ಕೊಂಡು ಮ್ಯಾಮ್ ಆಶೀರ್ವಾದ ಅವರು ಚೆನ್ನಾಗಿ ಮ್ಯಾಮು ನಮ್ಮ ಸಂಜು ಅವ್ರ ಮಗಳು ಇಬ್ಬರು ತುಂಬ ಸಪೋರ್ಟ್. ಅವ್ರು ಇವತ್ತಕ್ಕೆ ಏನು ಮಾಡ್ಯಾಳ ಅವಳಿಗೆ ಇವತ್ತು ಅಷ್ಟು ಕ್ಲಾಪ್ಸ್ ಅವರಿಬ್ಬರಿಗೆ ಹೇಳೋಕ್ಕೇನು ವರ್ಡ್ಸೇ ಇಲ್ಲ ಸರ್. ನಾನು ಬರೀ ಟಿಯರ್ಸಲ್ಲೇ ಹೇಳಬೇಕು ಅಷ್ಟೇ. ನಾನು ಅಷ್ಟು ಅದ್ಭುತವಾಗಿ ಮಾಡಿದ್ಲು. ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಜಾಸ್ತಿ ಮಾಡಿದ್ಲು ಮಗು. 1 ವರ್ಷದಿಂದ ಸತತವಾಗಿ ಅವಳ ಪ್ರಯತ್ನವೂ ಇದೆ, ಅವಳ ಜೊತೆ ಅವರ ತಾಯಿ ಪ್ರಯತ್ನವೂ ಇದೆ. ಯಾಕೆಂದರೆ ನನ್ನ ಪ್ರತಿ ಟೈಮಲ್ಲೂ ಅವ್ರ ತಾಯಿ ಬಂದು ಕೂತ್ಕೊಳ್ಳೋರು, ಆ ಮಗು ಅಷ್ಟೇ ಸಪೋರ್ಟ್ ಮಾಡ್ತಿತ್ತು. ನನ್ನ ಡ್ರೀಮ್ ಇದು. ಆ ಚಿಕ್ಕ ವಯಸ್ಸಲ್ಲಿ ನನ್ನ ಮಗಳು ಮಾಡಿದ್ಲು, 7ನೇ ವಯಸ್ಸಲ್ಲಿ. ಅಂದರೆ ನನ್ನ ಫ್ರೆಂಡ್ ಹತ್ರ ಮಾಡಿದ್ಲು. ನನ್ನ ಸಂಸ್ಥೆಯಿಂದ ಒಂದು ಮಗುಗೆ ಮಾಡಿಸ್ಬೇಕು ಚಿಕ್ಕ ವಯಸ್ಸಿಗೆ ಅಂತ ಆಸೆ ಇತ್ತು. ಅದನ್ನು ನನ್ನ ಸಂಪ್ರದಾ ಪಾಟೀಲ್ ನನಗೆ ನೆರವೇರಿಸ್ಕೊಟ್ಲು. ಹೇಳೋಕ್ಕೇನು ವರ್ಡ್ಸೇ ಇಲ್ಲ ಸರ್. ನಾನು ಬರೀ ಟಿಯರ್ಸಲ್ಲೇ ಹೇಳಬೇಕು ಅಷ್ಟೇ. ನಾನು ಅಷ್ಟು ಅದ್ಭುತವಾಗಿ ಮಾಡಿದ್ಲು.